ಇಲ್ಲಿ ಕಾಮಗಾರಿ ವಿಳಂಬಕ್ಕೆ ಯಾರು ಕಾರಣ ಅನ್ನೋದು ಅಂಕಿಅಂಶ ನೀವು RTIನಲ್ಲಿ ತೆಗೆದು ಕೇಳಿದ್ರು ಕೂಡ ಅಂಕಿಅಂಶ ಗೊತ್ತಾಗುತ್ತೆ. ಇದಾದಮೇಲೆ ಈಗ ಕ್ರೂಡ್ ಆಯಿಲ್ ಸಪ್ಲೈನಲ್ಲಿ ವ್ಯತ್ಯಾಸ ಆಗಿರೋದು ಗೊತ್ತಿದೆ. ಇರಾನ್ ಮತ್ತು ಅಮೇರಿಕಾ ದಾಳಿಯ ಕಾರಣದಿಂದಾಗಿ ಸಮಸ್ಯೆ ಆಗಿರೋದು ಗೊತ್ತಿದೆ. ಕ್ರೂಡ್ ಆಯಿಲ್ ಸಪ್ಲೈನಲ್ಲಿ ಆಗಿರೋ ವ್ಯತ್ಯಾಸ, ಕ್ರೂಡ್ ಆಯಿಲಲ್ಲಿ 1 kgಗೆ 47 ರೂಪಾಯಿ 1 kgಗೆ ದರದಲ್ಲಿ ವ್ಯತ್ಯಾಸ ಆಗಿದೆ. ಮುಂಚೆ 41 ರೂಪಾಯಿ ಇದ್ದು ಕ್ರೂಡ್ ಆಯಿಲು ಈಗ 98 ರೂಪಾಯಿಗೆ ಬಂದಿದೆ. ಈ ಎಲ್ಲ ಸಮಸ್ಯೆಗಳ ನಡುವೆನೂ ಕೂಡ ಕೆಲಸ ಆಗಬೇಕು. ಆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಈಗ ಕೆಲಸ ಆಗಬೇಕು. ಅದಕ್ಕೆ ಇಮಿಡಿಯೇಟಾಗಿ ಮೆಸ್ಕಾಮ್ನವರು ಕಂಬ ತೆಗೆದುಹಾಕಿ ಇನ್ನೂ ಒಂದು 7 ದಿನ ಕಂಬ ಅಂತ ಹೇಳ್ತಾರೆ. PWD ಅವರು ಜಾಗ ಐಡೆಂಟಿಫೈ ಮಾಡಿಕೊಡ್ಬೇಕು. ಕೆಲವು ಜಾಗಗಳಲ್ಲಿ ಜಾಗದ್ದು ಡಿಸ್ಪ್ಯೂಟ್ ಇದೆ. ಕೆಲವು ಕಡೆ ಮಾಲೀಕರು 10 ಮೀಟ್ರು ಅಗಲದ ರಸ್ತೆ ಮಾಡೋದಕ್ಕೆ ತಡೆ ಒಡ್ತಾ ಇದ್ದಾರೆ. ಅದಲ್ದಲೇ ಕುಡಿಯೋ ನೀರಿನ ಪಂಪು ಮೋಟ್ರ್ ಇರುವಂಥ ಮೋಟ್ರ್ ಹೌಸು ರಸ್ತೆ ಬದಿಯಲ್ಲಿದೆ, ಅದನ್ನು ಶಿಫ್ಟ್ ಮಾಡಬೇಕು. ಮರಗಳನ್ನು ಶಿಫ್ಟ್ ಮಾಡಬೇಕು. ಇದು ಶಿಫ್ಟ್ ಮಾಡಿದ್ರೆ ಕೆಲಸ ವೇಗಗತಿಲಾಗತ್ತೆ. ಇದನ್ನು ಬಿಟ್ಟು ಅದನ್ನು ನೋಡೋಕ್ಕೆ ಬಂದಾಗ ಇದರಲ್ಲಿ ಈ ಮೂಲಕ ಹೆದರಿಸಿ ರಾಜಕಾರಣ ಮಾಡ್ಬೋದು ಅಂತೇಳಿ ಬಯಸಿದರು. ಗುಂಡಾಗಿರಿ ರಾಜಕಾರಣಕ್ಕೆ ಬಗ್ಗೋದಿಲ್ಲ. ಇಂಥ ಗುಂಡಾಗಳನ್ನು ಎದುರಿಸಿಯೇ ನಾವು ಬಂದಿರೋದು. ಮತ್ತು ಇವ್ರದ್ದೇನು ಹಣೆ ಬರ ಅಂತ ನಮಗೆ ಗೊತ್ತಿದೆ. ಈ ರೀತಿ ಬೆದರಿಕೆ ರಾಜಕಾರಣಕ್ಕೆ ಬೆದರಿ ಓಡೋಗುವ ಜಾಯಮಾನದವ್ರು ನಾವಲ್ಲ. ಹಲ್ಲೆ ಪ್ರಯತ್ನಕ್ಕೆ ಮಾಡಿದರು, ಆದರೆ ಓಡೋಗುವಂಥ ಹೇಳಿ ನಾನಲ್ಲ. ಎದುರಿಸ್ತೇವೆ, ಎದುರಿಸಿ ನಿಂತ್ಕೊಳ್ತೀವಿ. ಮತ್ತು ಇದು ಸ್ಯಾಂಕ್ಷನ್ ಮಾಡಿಸಿರೋದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲ. ನಮ್ಮ BJP ಸರ್ಕಾರ ಇದ್ದ ಅವಧಿಯಲ್ಲೇ 2022-23 ಮಂಜೂರಾಗಿರೋ ಕಾಮಗಾರಿ ಇದಿರ್ಬೋದು, ತೇಗೂರು ರಸ್ತೆ ಇರ್ಬೋದು, ಅಲ್ಲಂಪುರ ರಸ್ತೆ ಇರ್ಬೋದು. ಇವೆಲ್ಲ ಸೇರಿ 206 ಕೋಟಿ ರೂಪಾಯಿ ವಿವಿಧ ರಸ್ತೆ ಕಾಮಗಾರಿಗಳು PWDದು. ಅಭಿವೃದ್ಧಿ ವಿಷಯದಲ್ಲಿ ನಾವು ಸಹಕಾರ ಕೊಡ್ತೀವಿ. ನೋಡಿ, ಈಗ ನಮಗೆ ದೇವರು ಅವಕಾಶ ಕೊಟ್ಟಿದ್ದ 2018ರಿಂದ 2023ರವರೆಗೆ 5 ವರ್ಷದಲ್ಲಿ 5,857 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಯನ್ನು ಮಂಜೂರು ಮಾಡಿಸಿದ್ದೀನಿ. 5,857 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ ವಿವಿಧ ಕಾಮಗಾರಿನ. ಅವರು ಅದಕ್ಕಿಂತ ಜಾಸ್ತಿ ಮಾಡಿಸ್ಲಿ, ಭಾಷಣ ಮಾಡಲಿ, ಯಾರು ಬೇಡ ಅಂತಾರೆ. ಆದರೆ ಶಾಸಕನ ಅಧಿಕಾರಕ್ಕೆ ಮೊಡಕುಗೊಳಿಸೋದು. ಈಗ ನಾನು ಒಬ್ಬ ವಿಧಾನ ಪರಿಷತ್ತಿನ ಶಾಸಕ. ನನ್ನ ಸ್ಥಳ ವೀಕ್ಷಣೆ ಮಾಡಬೇಡಿ ಅಂತ ಹೇಳೋವಂಥ ಅಧಿಕಾರ ಯಾವನಿಗಿದೆ? ಬೀದಿ ರೌಡಿಗಳನ್ನು ಬಿಟ್ಟು ರಸ್ತೆಯಲ್ಲಿ ಬರೋದು ತಡೆಯೋ ಪ್ರಯತ್ನ ಮಾಡ್ತಾರಾ? ಗುಂಡಗಿರಿ ಮಾಡ್ತಾರಾ? ಸತ್ಯ ಹೊರಗೆ ಬರಬಾರ್ದು ಅವರಿಗೇನು ಅಂದರೆ ನಾನು ಬಂದ ತಕ್ಷಣವೇ CT ರವಿ ಕಾಲದಲ್ಲಿ ಮಂಜೂರಾಗಿದ್ದು ಒಂದು ಸತ್ಯ ಹೊರಗೆ ಬರುತ್ತೆ. ದಾಖಲೆಗಳನ್ನು ಮುಚ್ಚಿಡೋಕ್ಕಾಗಲ್ಲ. ದಾಖಲೆಗಳು ಅದನ್ನೇ ಹೇಳ್ತವೆ. 2022-23 ಸಾಲಿನ ಕಾಮಗಾರಿ ಅಂತಲೇ ಹೇಳ್ತವೆ. ಮೆಡಿಕಲ್ ಕಾಲೇಜ್ ಏನು ಕಾಂಗ್ರೆಸ್ ಕೊಡುಗೆನಾ? DC ಕಾಂಪ್ಲೆಕ್ಸ್ ಏನು ಕಾಂಗ್ರೆಸ್ ಕೊಡುಗೆನಾ? ಕೆರೆ ನೀರು ತುಂಬಿಸೋ ಯೋಜನೆ ಏನು ಕಾಂಗ್ರೆಸ್ ಕೊಡುಗೆನಾ? ಜಲ್ ಜೀವನ್ ಮಿಷನ್ ಏನು ಕಾಂಗ್ರೆಸ್ ಕೊಡುಗೆನಾ? ಇದ್ಯಾವುದು ಕಾಂಗ್ರೆಸ್ ಕೊಡುಗೆ ಅಲ್ಲ.